ಮಹಾಮಳೆಗೆ ತತ್ತರಿಸಿರುವ ತಮಿಳುನಾಡಿನ ಚೆನ್ನೈ ಸಂತ್ರಸ್ತರ ನೆರವಿಗೆ ಟಿವಿ9 ಸಮರೋಪಾದಿಯಲ್ಲಿ ಪರಿಹಾರ ಸಾಮಗ್ರಿಗಳನ್ನು ವಿತರಿಸ್ತಾ ಇದೆ. ಟಿವಿ9 ಕೊಟ್ಟ ಕರೆಗೆ ಅಭೂತಪೂರ್ವ ಸ್ಪಂದನೆ ಸಿಕ್ಕಿದ್ದು ಈಗಾಗಲೇ ಒಂದು ಟ್ರಕ್ನಲ್ಲಿ ಪರಿಹಾರ ಸಾಮಗ್ರಿಗಳನ್ನು ಸಂತ್ರಸ್ತರಿಗೆ ವಿತರಿಸಲಾಗಿತ್ತು. ಇಂದು ಮತ್ತೊಂದು ಟ್ರಕ್ನಲ್ಲಿ ಪರಿಹಾರ ಸಾಮಗ್ರಿಗಳನ್ನು ವಿತರಿಸಲಾಗ್ತಾ ಇದೆ. ಇವತ್ತು ಬೆಳಗ್ಗೆ ಕೂಡ ಚೆನ್ನೈನ ದಕ್ಷಿಣ ಭಾಗದಲ್ಲಿರುವ ವಳಸರವಾಕ್ಕಂ ಪ್ರಾಂತ್ಯಕ್ಕೆ ತೆರಳಿದ ಟಿವಿ9 ತಂಡ ಅಲ್ಲಿ ಮಳೆಯಿಂದ ತೀವ್ರ ತೊಂದರೆಗೆ ಸಿಕ್ಕಾಕೊಂಡಿದ್ದ ಸಂತ್ರಸ್ತರಿಗೆ ಪರಿಹಾರ ಸಾಮಗ್ರಿಗಳನ್ನು ವಿತರಿಸಿತು. ಯಾವುದೇ ಸೌಲಭ್ಯಗಳಿಲ್ಲದೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರುವ ಸಂತ್ರಸ್ತರಿಗೆ ರಾಜ್ಯದಲ್ಲಿ ದಾನಿಗಳು ನೀಡಿದ ವಸ್ತುಗಳನ್ನು ಹಂಚಲಾಯಿತು. ಕ್ಯೂನಲ್ಲಿ ನಿಂತುಕೊಂಡು ಸಂತ್ರಸ್ತರು ಪರಿಹಾರ ಸಾಮಗ್ರಿಗಳನ್ನು ಪಡೆದುಕೊಂಡರು. ಚೆನ್ನೈನಲ್ಲಿ ಪರಿಹಾರ ಸಾಮಗ್ರಿಗಳ ವಿತರಣೆ ಹಾಗೂ ಸ್ಥಳದಲ್ಲಿರುವ ಸಂತ್ರಸ್ತರ ಸಮಸ್ಯೆ ಕುರಿತು ಟಿವಿ9 ಪ್ರತಿನಿಧಿ ಆನಂದ್ ಮುರಳಿ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಜಲಪ್ರಳಯಕ್ಕೆ ತತ್ತರಿಸಿರುವಂತಹ ಚೆನ್ನೈ ಮಹಾನಗರದ ಜನತೆಗೆ ಅಗತ್ಯ ವಸ್ತುಗಳನ್ನ ನೀಡುವಂತಹ ವಿತರಣೆ ಮಾಡುವಂತಹ ಕೆಲಸ ಟಿವಿ9 ತಂಡ ಎರಡನೇ ದಿನವೂ ಕೂಡ ಮುಂದುವರಿಸ್ತಾ ಇದೆ. ಸದ್ಯ ನಾವು ಚೆನ್ನೈನ ಅತ್ಯಂತ ಪ್ರವಾಹ ಪೀಡಿತ ಪ್ರದೇಶ, ಸಾಕಷ್ಟು ಜನ ತೊಂದರೆಗೆ ಒಳಗಾಗಿದ್ದಂತಹ ಪ್ರದೇಶವಾಗಿರೋ ವಳಚರಬಾಕಂನಲ್ಲಿದ್ದೀವಿ. ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಜನ ಕ್ಯೂನಲ್ಲಿ ನಿಂತು ತಮಗೆ ಸಿಗಬೇಕಾಗಿರುವಂತಹ ಮತ್ತೆ ನೀಡ್ತಾ ಇರುವಂತಹ ಅಗತ್ಯ ವಸ್ತುಗಳನ್ನ ಪಡೆಯೋದಕ್ಕೆ ನಿಂತಿದ್ದಾರೆ ಅನ್ನುವಂಥದ್ದನ್ನ. ಏನು ಅಂದ್ರೆ ಈ ವಳಚರಬಾಕಂ ಅನ್ನುವಂತಹ ಪ್ರದೇಶ ಸಾಕಷ್ಟು ಪ್ರವಾಹಕ್ಕೆ ತುತ್ತಾಗಿತ್ತು. ಸುಮಾರು 10 ಅಡಿಗಳಷ್ಟು ನೀರು ನುಗ್ಗಿದ್ದರಿಂದ ಮನೆಯ ಒಳಭಾಗದಲ್ಲಿ ಯಾವುದೇ ರೀತಿಯಾದಂತಹ ಅಗತ್ಯ ವಸ್ತುಗಳು ಇರಲಿಲ್ಲ. ಕಳೆದ ಒಂದು ವಾರದಿಂದಲೂ ಕೂಡ ಇಲ್ಲಿನ ಜನಕ್ಕೆ ಹೊಟ್ಟೆಗೆ ಊಟ ಇಲ್ಲದೆ, ಉಡೋದಕ್ಕೆ ಬಟ್ಟೆ ಇಲ್ಲದೆ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇಂತಹ ತೊಂದರೆಯಲ್ಲಿರುವಂತಹ ಇಂತಹ ಸಂತ್ರಸ್ತರಿಗೆ ಕನ್ನಡದ ಸಹೃದಯಿಗಳು ನೀಡಿರುವಂತಹ ಅಗತ್ಯ ವಸ್ತುಗಳನ್ನ ಪೂರೈಸುವಂತಹ ಕೆಲಸವನ್ನ ಇದೀಗ ಟಿವಿ9 ತಂಡ ಮಾಡ್ತಾ ಇದೆ. ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು. ನಮ್ಮ ಕ್ಯಾಮೆರಾ ಪರ್ಸನ್ ನಿಮಗೆ ಜೂಮ್ ಮಾಡಿ ತೋರಿಸ್ತಾರೆ ನಮ್ಮ ಟಿವಿ9 ತಂಡದ ಸಿಬ್ಬಂದಿ ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನ. ನೀವು ನಮಗೆ ಸಾಕಷ್ಟು ವಸ್ತುಗಳನ್ನ ಕಳಿಸಿಕೊಟ್ಟಿದ್ರಿ, ಟಿವಿ9ಗೆ ಕಳಿಸಿಕೊಟ್ಟಿದ್ರಿ. ಅಂತಹ ವಸ್ತುಗಳನ್ನ ಸಂತ್ರಸ್ತರಿಗೆ ನೀಡುವಂತಹ ಕೆಲಸವನ್ನ ಸದ್ಯ ನಾವು ಎರಡನೇ ದಿನ ಕೂಡ ಮುಂದುವರಿಸ್ತಾ ಇದ್ದೀವಿ. ವಳಚರಬಾಕಂ ಅನ್ನುವಂತಹ ಪ್ರದೇಶ ಸಾಕಷ್ಟು ಪ್ರವಾಹಕ್ಕೆ ತುತ್ತಾಗಿತ್ತು. ಇಲ್ಲಿನ ಜನಕ್ಕೆ ಅಗತ್ಯ ವಸ್ತುಗಳು ಅನ್ನುವಂಥದ್ದು ಸಾಕಷ್ಟು ಅವಶ್ಯಕತೆ ಇತ್ತು. ನಾವು NGOಗಳ ಜೊತೆಗೆ, ಪೊಲೀಸರ ಜೊತೆಗೆ ಮತ್ತೆ ಸ್ಥಳೀಯ ಮುಖಂಡರ ಜೊತೆಗೆ ನಾವು ಸಂಪರ್ಕವನ್ನ ಸಾಧಿಸಿ ಯಾವ ಪ್ರದೇಶಕ್ಕೆ ಇಲ್ಲಿಯವರೆಗೂ ಅಗತ್ಯ ವಸ್ತು ಸಿಕ್ಕಿಲ್ವೋ ಅಂತಹ ಪ್ರದೇಶಕ್ಕೆ ತಲುಪಿಸಬೇಕು ಅನ್ನುವಂತಹ ಉದ್ದೇಶದಿಂದ ವಳಚರಬಾಕಂಗೆ ಬಂದಿದ್ದೀವಿ. ಸಾಕಷ್ಟು ಕಷ್ಟಪಟ್ಟು ನಮ್ಮ ಸಿಬ್ಬಂದಿ ಆ ಅಗತ್ಯ ವಸ್ತುಗಳನ್ನ ಪೂರೈಸ್ತಾ ಇದ್ದಾರೆ. ಈಗಲೂ ಕೂಡ ವಳಚರಬಾಕಂನಲ್ಲಿ ಸಾಕಷ್ಟು ಮಳೆ ಬರ್ತಾ ಇದೆ. ಹೀಗಿದ್ರೂ ಕೂಡ ಜನ ಸಾಕಷ್ಟು ಸರದಿ ಸಾಲಿನಲ್ಲಿ ನಿಂತು ತಮಗೆ ಸಿಗಬೇಕಾಗಿರುವಂತಹ ಅಗತ್ಯ ವಸ್ತುಗಳನ್ನ ಪಡೆಯೋದಕ್ಕೆ ಕ್ಯೂನಲ್ಲಿ ನಿಂತಿರುವಂತಹ ದೃಶ್ಯ ಸಾಮಾನ್ಯವಾಗಿ ಕಾಣಿಸ್ತಾ ಇದೆ. ಇದು ಸದ್ಯ ವಳಚರಬಾಕಂನಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ನೀವು ಔದಾರ್ಯತೆಯನ್ನ ಮೆರೆದಿದ್ರಿ. ಸಹೃದಯಿ ಕನ್ನಡಿಗರು ತಮ್ಮ ಔದಾರ್ಯತೆಯ ಮೂಲಕ ಸಾಕಷ್ಟು ವಸ್ತುಗಳನ್ನ ಚೆನ್ನೈಗೆ ಕೊಟ್ಟು ಕಳಿಸಿದಿರಿ. ಟಿವಿ9 ತಂಡ ಇವತ್ತು ಬದ್ಧತೆಯನ್ನ ಮೆರಿತಾ ಇದೆ. ಕಳೆದ 2 ದಿನಗಳಿಂದಲೂ ಕೂಡ ನಾವು ಸತತವಾಗಿ ನಿಮ್ಮ ನೆರವಿನ ಹಸ್ತವನ್ನ, ಸಂತ್ರಸ್ತರ ನೆರವಿನ ಹಸ್ತದೊಂದಿಗೆ ಸಂಪರ್ಕ ಸಾಧಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಿಮ್ಮ ಔದಾರ್ಯತೆಗೆ ಟಿವಿ9 ತೋರಿಸ್ತಾ ಇರುವಂತಹ ಬದ್ಧತೆ ಇದು. ಕ್ಯಾಮರಾ ಪರ್ಸನ್ ಸುಧಾಕರ್ ಮತ್ತೆ ಬಾಲಾಜಿ ಜೊತೆ ಆನಂದ್ ಮುರಳಿ, ಟಿವಿ9 ಚೆನ್ನೈ.